कल्याणाद्भुतगात्राय कामितार्थप्रदायने श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधाधुरतोक्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नौमिन्याय सुधारिकृत्ययमुनि श्रीपादराट्सन्मणि व्यासार्यान् विविधागमाप्तिविहरान् श्रीवादिराजानपि वन्दे हंसवरान् प्रभुत्वं गुरुं श्रीराघवेन्द्रप्रभुं श्रीसत्यव्रतदत्तबोधमुनिपान् ध्यानप्रमोदान् गुरुन्। श्रीगुरुभ्यो नमः। हरि ओಂ हरि ओಂ हरि ओಂ। ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಅವರು ವೃಂದಾವನಸ್ಥರಾಗಿ 352 ವರ್ಷಗಳಾದ ಆದರೂ ಸಹಿತ ಇಂದಿಗೂ ವೃಂದಾವನದಲ್ಲಿ ಇದ್ದು ಯಾವುದೇ ಭಕ್ತರು ಬರಲಿ, ಅವರು ಯಾವುದೇ ವರ್ಣದವರಿರಲಿ, ಯಾವುದೇ ಜಾತಿಯವರಿರಲಿ, ಬಡವರಿರಲಿ, ಶ್ರೀಮಂತರಿರಲಿ, ಹೆಣ್ಮಕ್ಳಿರಲಿ, ಗಂಡಸರಿರಲಿ, ಏನೇ ಇರಲಿ, ಯಾರು ತಮ್ಮ ಹತ್ತಿರ ಬರ್ತಾರೆ, ಯಾರು ತಮ್ಮ ಶರಣಕ್ಕೆ ಬರ್ತಾರೆ, ಬಂದು ಗುರು ನಾನು ಸಂಕಟದಲ್ಲಿದ್ದೇನೆ, ನಾನು ಸಮಸ್ಯೆಯಲ್ಲಿದ್ದೇನೆ, ನನ್ನ ಸಮಸ್ಯೆಯನ್ನು ದೂರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಮನಃಪೂರ್ವಕವಾಗಿ ಆರ್ತಭಾವದಿಂದ ಯಾರು ಅವರನ್ನು ಕೇಳ್ಕೊಳ್ತಾರೆ, ಅವರು ಯಾರಿಗೂ ಇಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ ಅನ್ನುವುದಿಲ್ಲ. ಇವತ್ತಿಗೂ ವೃಂದಾವನದಲ್ಲಿ ಅವರು ತಮ್ಮ ಆರಾಧ್ಯ ದೇವರಾದ ರಾಮ ಸೀತಾದೇವಿಯ ಜೊತೆಯಲ್ಲಿ ಹನುಮಂತನ ಸನ್ನಿಧಾನದಿಂದ ಯುಕ್ತರಾಗಿ ಆ ಒಂದು ಸಾಮರ್ಥ್ಯವನ್ನು ಪಡೆದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರು ಜೀವಿತ ಇದ್ದಾರೆ, ಕರೆದಾಗ ನಮಗೆ ಬರ್ತಾರೆ, ನಮ್ಮ ಅನುಗ್ರಹ ಮಾಡ್ತಾರೆ ಅಂತ ಅನ್ನೋದಕ್ಕೋಸ್ಕರ ನಾನು ಸ್ವತಃ ಅನುಭವಿಸಿದೆ. ಹಾಗೆ ಕೇಳಿದರೆ ಪ್ರತಿಯೊಬ್ಬರು ನೀವು ಹೇಳ್ಬೋದು, ನಿಮ್ಮಲ್ಲಿ ಎಷ್ಟೋ ಜನ ಎದ್ದು ಹೇಳ್ಬೋದು, ನನಗೂ ಅನುಭವ ಬಂದಿದೆ, ನನಗೂ ಅನುಭವ ಬಂದಿದೆ ಅಂತ ತಿಳ್ಕೊಂಡಿರ್ತೇವೆ. ಲಕ್ಷಾವಧಿ ಜನ ಸಿಗ್ತಾರೆ, ಅವರ ಕಾರುಣ್ಯದ ಅನುಭವವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು. ಮೊದಲನೇದು 1971 300 ವರ್ಷ ಆಗಿತ್ತು ಅವರು ವೃಂದಾವನ ಪ್ರವೇಶ ಮಾಡಿ, ತ್ರಿಶತಮಾನೋತ್ಸವ. ಆಗ ನಾನು ತಿರುಪತಿಯಲ್ಲಿದ್ದೆ. ಆಗ ನನ್ನ ಜೊತೆಯಲ್ಲಿ ತಿರುಪತಿಯಲ್ಲಿ ದಾಸ್ ಸಾಹಿತ್ಯ ಪ್ರಾಜೆಕ್ಟ್ ಅದರ ಮೊದಲಿನ ಅಧಿಕಾರಿಗಳಾದ ಅಪ್ಪಣ್ಣಾಚಾರ್ಯರು, ನಾವಿಬ್ಬರು ಕಲೀಗ್ಸ್ ಎಲ್ಲ. ನಾನು ಯೂನಿವರ್ಸಿಟಿಯಲ್ಲಿದ್ದೆ, ಅವರು ಇನ್ನೊಂದು ಕಡೆಯಲ್ಲಿದ್ದರು. ಹೀಗಾಗಿ ಆದರೆ ದಿನಾಲೂ ನಾವು ಭೇಟಿ ಆಗ್ತಕ್ಕಂಥ ಸಂದರ್ಭ. ಅವರು ಹೇಳಿದರು, ಇಲ್ಲ ಮತ್ತೆ ನಾವು ಇಲ್ಲಿಂದ ಕಾರ್ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ, ಬರ್ತೀರೇನು ಅಂತ ಹೇಳಿ. ನಾನು ಮೊದಲು ವಿಚಾರ ಮಾಡಿದೆ, 300 ವರ್ಷದ ಉತ್ಸವ, ಅತ್ಯಂತ ಭಯಂಕರ ಜನಸಮ್ಮರ್ದ, ಆ ಜನಸಮ್ಮರ್ದದಲ್ಲಿ ಎಲ್ಲಿ ಹೇಗೆ ಏನು ಅಂತ ತಿಳ್ಕೊಂಡು ಅಂತ ಹೇಳಿ. ಆದರೆ ಅವರು ಅದೇ ಮಠದವರು ಮತ್ತು ಒಳಗೆ ಎಲ್ಲ ಪರಿಚಿತರಾದ್ದರಿಂದಾಗಿ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ.
ಆದರೆ ಅವರೇ ನನಗೆ ಹೇಳಿದರು, ಅವರದ್ದು ಒಂದು ಊರು ಅದೋನಿ ಹತ್ತಿರ ಇದೆ, ಮೊದಲು ಪೂರ್ವಾರಾಧನೆ ಅಲ್ಲೇ ಮಾಡೋಣ, ಮಧ್ಯಾರಾಧನೆ ಮಂತ್ರಾಲಯ ಕರ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡು ಹೇಳಿ. ಹಾಗೆ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಮಧ್ಯಾರಾಧನೆಗೆ ನಾವು ಮಂತ್ರಾಲಯಕ್ಕೆ ಹೋದೆವು. ಸುಮಾರು 40,000 to 50,000 ಜನ. ಆದರೆ ಅವತ್ತು ಮಧ್ಯಾಹ್ನದಿಂದ ಇಷ್ಟು ಜೋರಾಗಿ ಮಳೆ ಹೊಡಿತಾ ಇತ್ತು ಅಂತ ತಿಳ್ಕೊಂಡಂತಂದರೆ, ಪುಣ್ಯಕ್ಕೆ 3/4 ಫೂಟ್ ಆದ ಮೇಲೆ ಮಳೆ ಬಂತು. ನಿನ್ನಿನ ದಿವಸ ಬೆಳಗ್ಗಿನ ಮಳೆ ನೋಡಿದ್ದೀರಲ್ಲ, ಆ ರೀತಿಯಾಗಿ ದೋ ರೀತಿಯಾಗಿ ಮಳೆ. ಎಲ್ಲ ಟೆಂಟ್ಗಳು ಒದ್ದೆ, ಎಲ್ಲ ಜನರು ಒದ್ದೆಯಲ್ಲಿದ್ದಾರೆ. ಆದರೆ ಯಾರೂ ನಮಗೆ ತ್ರಾಸಾಯಿತು ಬಿಟ್ಟು ಹೋಗ್ತೇವೆ ಅಂದಿಲ್ಲ. ಅಷ್ಟು ಗುರುಗಳ ಮೇಲೆ ಭಕ್ತಿ. ಬೆಳಗ್ಗೆ ದರ್ಶನಕ್ಕೆ ಕ್ಯೂ ಹತ್ತಿದ್ದದ್ದು ರಾತ್ರಿ 1:30 ಆದರೂ ಇನ್ನೂ ಸಾವಿರಾರು ಜನ ಕ್ಯೂನಲ್ಲಿದ್ದಾರೆ. ರಾತ್ರಿ 1:30 ಅಥವಾ 2 ಗಂಟೆ ಆಗ್ತಾ ಬಂದಿತ್ತು. ನಾನು ಪಂಡರನಾಥರು ಗಲಗಲಿ ಅಂತೇಳಿ ಅವರು ಪ್ರಸಿದ್ಧರಾಗಿರ್ತಕ್ಕಂಥವ್ರು, ಈಗಿಲ್ಲ ಅವರು. ಆನಂತರ ಪಪ್ಪಣ್ಣಾಚಾರ್ಯರು, ಆನಂತರ ಇನ್ನೊಬ್ಬರು ವೇಣುಗೋಪಾಲಾಚಾರ್ಯರು ಅಂತ ಅಂತೇಳಿ ನಮಗೆ ಪರಿಚಯ ಇರೋದ್ರಿಂದ ಒಳಗೆಲ್ಲ ದರ್ಶನ ಎಲ್ಲ ಆಯಿತು. ಹೊರಗಿನ ಮಹಾದ್ವಾರದ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ, ಎಷ್ಟು ಜನ ಸಮರ್ಥ ಇದೆ, ಎಷ್ಟು ಭಕ್ತಿಯಿಂದ ಬರ್ತಾ ಇದ್ದಾರೆ ಹಾಗೆ ಅಂತ ಹೇಳ್ಕೊಂಡು. ಸುಮಾರು 2 ಗಂಟೆಗೆ ಅನೌನ್ಸ್ ಮಾಡಿದರು, ಇನ್ನು ನಾವು ಬಾಗಿಲು ಬಂದ್ ಮಾಡ್ತೇವೆ, ಉಳಿದವರೆಗೆ ನಾಳೆ ದರ್ಶನ ಅನ್ಬೇಕು. ಜನರೆಲ್ಲ ಗದ್ದಲಾಗಿಲ್ಲ, ನಮ್ಗೆ ಇವತ್ತೇ ದರ್ಶನ ಆಗಬೇಕು ಅಂತ. ಒಳಗಿನಿಂದ ಸೇವಕರಿಗೆ ಏನು ಆರ್ಡರ್ ಇರುತ್ತೆ ಆ ಪ್ರಕಾರ ಅವರು ಆರ್ಡರ್ ಮಾಡಿ ಅವ್ರ ಪ್ರಕಾರ ನಡೆಸ್ತಕ್ಕಂಥವ್ರು ಅವ್ರು ಒಳಗಿನಿಂದ ಬಂದು ಬಾಗಿಲು ಆಗಬೇಕಾಗಿದ್ದರೆ, ನಾನಿಲ್ಲಿ ನಿಂತ್ಕೊಂಡಿದ್ದೇನೆ, ಇಲ್ಲಿ ನಮ್ಮ ಕುಲಕರ್ಣಿಯವ್ರದ್ದು ಇಷ್ಟೇ ಸಮೀಪದಲ್ಲಿ ಒಬ್ಬಳು ಹೆಣ್ಮಗಳು ಕೈಯಲ್ಲಿ 2 ತಿಂಗಳ ಕೂಸು ಮಳೆಯಲ್ಲಿ ತೊಯಿಸ್ಕೊಂಡು ಬಂದಿದ್ದಾಳೆ. ಕೂಸಿಗೆ ಏನಾಗ್ತದೆ ಯಾವುದೇ ಚಿಂತೆ ಇಲ್ಲ. ಆಗ ಒಮ್ಮೆಲೆ ಆ 2 ತಿಂಗಳ ಕೂಸು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿತು. 2 ತಿಂಗಳ ಕೂಸು ಎಷ್ಟು ಜೋರು ಅಂತಂದರೆ ನನ್ನ ಧ್ವನಿಗಿಂತ 4 ಪಟ್ಟು ಜೋರಾಗಿ, ಬಾಗಿಲು ಬಂದ್ ಮಾಡಬೇಡಿ, ಬಾಗಿಲು ಬಂದ್ ಮಾಡಬೇಡಿ, ನನ್ನ ದರ್ಶನಕ್ಕೆ ಇಷ್ಟು ಜನ ಬಂದಿದ್ದಾರೆ, ಆದ್ದರಿಂದಾಗಿ ಇವತ್ತಿನ ದಿವಸ ಬಾಗಿಲು ಬಂದ್ ಮಾಡಬೇಡಿ ಅಂತ ತಿಳ್ಕೊಂಡು ಅಂತೇಳಿ ರಾಯರು ಆ ಕೋರ್ಟ್ನಲ್ಲಿ ಬಂದು ಆ ರೀತಿಯಾಗಿ ನಮಗೆಲ್ಲ ಗಾಬರಿ. ಆ ತಾಯಿ ಗಾಬರಿಯಾಗಿ ಕೈ ಬಿಟ್ಬಿಟ್ಲು. ಯಾರೋ ಜೊತೆಯಲ್ಲಿದ್ದವರ ಖುಷಿ ಹಿಡಿದ್ರು, ಬರ್ತಂತೂ ಕೂಸು ಕೆಳಗೆ ಬೀಳಲಿಲ್ಲ ಅಷ್ಟೇ. ಈ ಸುದ್ದಿ ಸ್ವಾಮಿಗಳವರೆಗೂ ಸುದ್ದಿ ಹೋಯಿತು. ಆವಾಗಿನ್ನೂ ಸುಜೀಂದ್ರ ತೀರ್ಥರಿದ್ದರು, ಅವರು ಬಂದು ಹೇಳಿದರು, ಇನ್ನು ಉತ್ಸವ ಮುಗಿಯುವವರೆಗೂ ಬಾಗಿಲು ಬಂದಿಲ್ಲ, ಯಾವ ಬೇಕು ಎಲ್ಲರೂ ದರ್ಶನ ಆಗಲಿ ಅಂತ ತಿಳ್ಕೊಂಡಂತೆ. ಅಂದರೆ ಇವತ್ತಿಗೂ ಅವರು ಪ್ರತ್ಯಕ್ಷರಾಗಿ ಇದ್ದಾರೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಇದು ಸಾಕ್ಷಿ. ನನಗೆ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ನಾನು ಸ್ವತಃ ಅನುಭವಿಸಿದ ಈ ದೃಶ್ಯ. ಆ ಧ್ವನಿ ಹೇಗಿತ್ತು ಅಂತ ತಿಳ್ಕೊಂಡಂತಂದರೆ, ಈ 4 ಲೌಡ್ ಸ್ಪೀಕರ್ ಇದಕ್ಕಿಂತ 4 ಪಟ್ಟು ಧ್ವನಿ ಇತ್ತು. ಆ ಸಾವಿರಾರು ಜನ ಸಮರದಲ್ಲಿ ಎಲ್ಲರಿಗೂ ಕೇಳಿಸುವಂತಹ ಧ್ವನಿ ಇದು. ಆ ನಂತರ ಇನ್ನೊಂದು 1973 73 ಇಲ್ಲ 74 ನಾನು ಬಾಗಲಕೋಟೆಗೆ ಪ್ರವಚನಕ್ಕೆ ಹೋಗಿದ್ದೆ. ಪ್ರವಚನಕ್ಕೆ ಹೋದಾಗ ಒಂದು ದಿವಸ ಒಬ್ಬರು ಬಂದರು, ಅವ್ರ ಹೆಸರು ನಾನು ಮರ್ತೋಗಿದೆ, ಅಡ್ರೆಸ್ ಕುಲಕರ್ಣಿ ಅಂತಿತ್ತು ಬಹುಶಃ. ನಾನು ಯಾವ ಡಾಕ್ಟರ್ ಮನೇಲಿ ಹೇಳ್ಕೊಂಡಿದ್ದೆ, ಕೊಪ್ಪ ಅಂತ ತಿಳ್ಕೊಂಡಂಥವ್ರ ಹೆಸರು, ಅವ್ರ ಕೊಪ್ಪ ಡಾಕ್ಟರ್ ಮನೇಲಿ ಹೇಳ್ಕೊಂಡಿದ್ದೆ ನಾನು. ಅವರು ಕರ್ಕೊಂಡು ಬಂದು ನನಗೆ ಭೇಟಿ ಮಾಡಿಸಿದ್ರು. ಇಲ್ಲ ಮತ್ತು ಇವರು ರಾಘವೇಂದ್ರ ಸ್ವಾಮಿಗಳವರ ಬಹಳ ಕೃಪೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡು ನಾನು ಕೇಳಿದೆ, ಅಂಥ ಏನು ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಆಗಿದೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವ್ರು ಹೇಳಿದರು, ನಾನು ಇಲ್ಲಿ ಬಾಗಲಕೋಟೆ ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೇನೆ. ಆನಂತರ ನಾನು ರಾಯರ ಭಕ್ತ. ಪ್ರತಿ ವರ್ಷ ಆರಾಧನೆಗೆ ನಾನು ಮಂತ್ರಾಲಯಕ್ಕೆ ನಡೀತಾ ಬರ್ತಕ್ಕಂಥ ನಿಯಮ ಇಟ್ಕೊಂಡಿದ್ದೆ. ಆದರೆ 2 ವರ್ಷದ ಹಿಂದೆ ನಮಗೆ ಒಬ್ಬರು ಪಂಜಾಬಿ ಮ್ಯಾನೇಜರ್ ಬಂದರು. ಆಗ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸಗಳಿತ್ತು, ನಾನು ರಜೆ ಕೇಳಿದೆ, ಅವ್ರು ಕೊಡಲಿಲ್ಲ. ನಾನು 2 ಸಲ ಕೇಳಿದೆ, 3 ಸಲ ಕೇಳಿದೆ. ಇನ್ನು ನಾಳೆ ಪೂರ್ವಾರಾಧನೆ ಹೊರಡಬೇಕು, ನಾನು ನಡೀತಾ ಹೋಗಬೇಕು. ಮತ್ತೊಮ್ಮೆ ಹೋದೆ. ಆಗ ಅವ್ರು ನನಗೆ ಹೇಳಿದರು,
ಇನ್ನೊಮ್ಮೆ ಕೇಳಿಕ್ಕೆ ಬಂದರೆ ನಿಮ್ಮ ಕೆಲಸ ಡಿಸ್ಮಿಸ್ ಮಾಡ್ತೇವೆ, ಕೆಲಸ ಇದಕ್ಕೆ ಬರಲಿಕ್ಕೇ ಬೇಕು, ರಜೆ ಸಿಕ್ಕೋದಿಲ್ಲ ಅಂತ. ಅವ್ರು ಹೇಳಿದರು, ಸಾಯಂಕಾಲ 6 ಗಂಟೆವರೆಗೆ ನೋಡಿದೆ, ಕೆಲಸ ಹೋದರೂ ಹೋಯ್ತು, ರಾಯರು ನೋಡ್ಕೊಳ್ತಾರೆ, ರಾಘವೇಂದ್ರ ಸ್ವಾಮಿ ನೋಡ್ಕೊಳ್ತಾರೆ, ಹೋಗಬೇಕು ಅಂತೇಳಿ ನಾನು ಮಂತ್ರಾಲಯಕ್ಕೆ ಹೋದೆ. 3 ದಿವಸ ಮಂತ್ರಾಲಯದಲ್ಲಿದ್ದ ಆ ವ್ಯಕ್ತಿ ಇದ್ದಾರೆ. 3 ದಿವಸ ಮಂತ್ರಾಲಯದಲ್ಲಿದ್ದು ಆ ನಂತರ 4ನೇ ದಿವಸ ವಾಪಸ್ ಬಂದಿದ್ದಾರೆ. ಬಂದು ಪ್ರಸಾದ ತೆಗೆದುಕೊಂಡು ಬಂದಿದ್ದರು. ಆ ನಂತರ ತಮ್ಮ ಸೀಟ್ನಲ್ಲಿ ಕೂತ್ಕೊಂಡ್ರು. ಈಗ ಮ್ಯಾನೇಜರ್ ಬರ್ತಾರೆ, ನನ್ನ ಕರೆಸ್ತಾರೆ, ಬೈತಾರೆ ಅಥವಾ ಡಿಸ್ಕಸ್ ಮಾಡ್ತಾರೆ. ಏನಿದ್ದು ಪರವಾಗಿಲ್ಲ, ರಾಯರ ಮೇಲೆ ಬಿಟ್ಟಿದ್ದೇನೆ ಅಂತ. ಆ ನಂತರ ಮ್ಯಾನೇಜರ್ ಬಂದರು, ತಮ್ಮ ಕ್ಯಾಬಿನಿಗೆ ಹೋದ್ರು, ನಮ್ಮ ಕಡೆ ನೋಡಿದ್ರು, ಕ್ಯಾಬಿನಿಗೆ ಹೋದರು. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯ್ತು, ಕರೀಲೇ ಇಲ್ಲ. ಅದಕ್ಕೆ ಕೊನೆಗೆ ನಾನೇ ಕಾಲ್ ಮಾಡಿ ಒಂದು ಭೇಟಿ ಆಗಬೇಕಾಯ್ತು, ಬಾ ಅಂತ ಬಂದು ಅವ್ರು ಹೇಳಿದ್ರು, ನಾನು ಹೋಗಿ ಮ್ಯಾನೇಜರ್ಗೆ ಹೇಳಿದೆ, ಇಲ್ಲ ನನ್ನ ಕ್ಷಮಿಸ್ಬಿಡಿ, 3 ದಿವಸದಿಂದ ನಾನು ಬಂದಿಲ್ಲ. ಆ ನಂತರ ನಿಮ್ಮ ಮಾತು ಮೀರಿ ಹೋಗಿದ್ದೆ, ಆದರೆ ನನಗೆ ಅನಿವಾರ್ಯ, ನನ್ನ ಗುರುಗಳ ಮೇಲೆ ವಿಶ್ವಾಸ ಇತ್ತು, ಹೋಗೇಬೇಕಾಗಿತ್ತು, ಅದೇ ಸಲುವಾಗಿ ನಾವು ಹೋಗಿದ್ದೆ. ಏನಾದ್ರು ತಪ್ಪಾಗಿ ಕ್ಷಮಿಸಿ, ಇಲ್ಲ ನಿಮಗೇನು ಇದೆ ಆ ಪ್ರಕಾರ ಆರ್ಡರ್ ಕೊಡಿ ಅಂತ. ಆಗ ಮ್ಯಾನೇಜರ್ ನನ್ನ ಕಡೆ ನೋಡಿದರು, ಕುಲಕರ್ಣಿ ಇವತ್ತು ನಿದ್ದೆಗಿದ್ದೆ, ರಾತ್ರಿ ಮಾಡಿಲ್ಲ ಏನು ಅಂತ ಕೇಳಿ. ಮತ್ತು ನಿಮ್ಮನ್ನು ನೋಡಿದರೆ ಕುಡ್ದಾಗಂತೂ ಕಾಣಿಸೋದಿಲ್ಲ, ಹೀಗೆ ಮಾತಾಡ್ತಾ ಇದ್ದೀರಿ, 2 ದಿವಸ ಬಂದಿಲ್ಲ, 3 ದಿವಸ ಬಂದಿಲ್ಲ, ನೀವು ದಿನಾಲು ಬಂದಿರಿ, ನೋಡಿ ರಿಜಿಸ್ಟರ್ ನೋಡ್ರಿ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಮುಂದೆ ರಿಜಿಸ್ಟರ್ ಇಟ್ಟು ನನ್ನ ಹತ್ರ ಅದ್ರಲ್ಲಿ ಸಿಗ್ನೇಚರ್ ಇದೆ. ಅದರ ಜೊತೆಯಲ್ಲಿ ಅವ್ರು ಹೇಳಿದ್ರು, ಈ 3 ದಿನದಲ್ಲಿ ನೀವು ಎಷ್ಟು ಚಂದ ಕೆಲಸ ಮಾಡಿರಿ ಅಂತ ತಿಳ್ಕೊಂಡು ಅಂತಂದರೆ ಇದಕ್ಕಿಂತ ಮೊದಲು ಮಾಡೇ ಇಲ್ಲ. ನೀವು ಬರೆದಿರ್ತಕ್ಕಂಥ ಲೆಟ್ರ್ ಮಾಡಿಕೊಡೋದು, ಟೈಪ್ ಮಾಡಿದ ಲೆಟರು ಇಲ್ಲ ನೋಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಆಗ ನನಗೆ ನನ್ನ ಸ್ಥಳದಲ್ಲಿ ರಾಯರೇ ಬಂದು ಕೂತ್ಕೊಂಡು 3 ದಿವಸ ಕೆಲಸ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಮತ್ತು ಹೀಗಾಗಿದೆ ಅಂತ ತಿಳ್ಕೊಂಡು. ಅವ್ರು ಎದ್ದರು, ನನ್ನ ಕಾಲಕ್ಕೆ ಗಟ್ಟಿ ಮುಟ್ಟಿ ನಮಸ್ಕಾರ ಮಾಡಿದರು. ನಿಮ್ಮ ಗುರುಗಳ ಕಡೆಯಿಂದ ನಾನು ಕೆಲಸ ಮಾಡಿಸ್ಕೊಂಡೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಅವರು ಆ ಕುರ್ಸಿನ ಮೇಲೆ, ಆ ಕುರ್ಸಿ ಮೇಲೆ ಯಾರು ಕೂತ್ಕೊಳ್ಬೇಡ್ರಿ ಅಂತ ನಾನು ಕುರ್ಸಿ ಇಟ್ಟು ಇವತ್ತಿಗೂ ಬಾಗಲಕೋಟೆ, ಇವತ್ತಿಗೂ ಅಂತಂದರೆ ನಾನು ನೋಡಿದ್ದು 2001ವರೆಗೂ ನೋಡಿದ್ದೇನೆ. ಆ ನಂತರ ನನಗೆ ಗೊತ್ತಿಲ್ಲ ಈಗೇನಿದೆ ಅಂತ ಗೊತ್ತಿಲ್ಲ. ಆ ಕುರ್ಚಿ ಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ. ಆ ನಂತರ ಯಾರು ಬಂದವರು ಅದು ಮ್ಯಾನೇಜರ್ ರೂಮ್ನಲ್ಲೇ ಪ್ರತ್ಯೇಕವಾಗಿದೆ. ಆ ರೀತಿಯಾಗಿ ಅಂದರೆ ವಿಶ್ವಾಸ ಇದ್ದರೆ ಅವರ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳವರೇ ಬಂದು 3 ದಿವಸ ಕೆಲಸ ಮಾಡಿದ್ದಾರೆ. ಅಂದರೆ ಪರಮಾತ್ಮ ಅವರ ರೂಪದಿಂದ ತಾನು ಒಂದು ವಿಶಿಷ್ಟ ವ್ಯಕ್ತಿಯನ್ನು ಕಳಿಸಿ ಆ ಕೆಲಸವನ್ನು ಮಾಡಿಸಿದ. ಇದು ನಾನು ಪ್ರತ್ಯಕ್ಷ. ನನ್ನನ್ನು ಕರ್ಕೊಂಡು ಹೋಗಿದ್ರು ಆಫೀಸಿಗೆ, ಮ್ಯಾನೇಜರಿಗೆ ಮಾತಾಡಿಸಿದರು. ಆನಂತರ ಮ್ಯಾನೇಜರ್ ಹೇಳಿದರು, ನಾವು ಭಾಳ ಉದ್ಧತನಾದೆ, ನನ್ನ ನೌಕರಿಯಲ್ಲೇ ಇದಂತ ನಾನು ನೋಡಿದ್ದಿಲ್ಲ ಅಂತಕೊಂಡು ಅವರೆಲ್ಲ ಮಾತಾಡಿದ್ರೆ. ಇದು 2ನೇ ಘಟನೆ. ಇನ್ನು 3ನೇ ಘಟನೆ ಅಂತಕೊಂಡಂತಂದರೆ 2003 ಮೇ ತಿಂಗಳು ಇಲ್ಲಿ ವೃಂದಾವನದಲ್ಲಿ ಮಂತ್ರಾಲಯದಿಂದ ಮೂಲ ಮೃತ್ತಿಕ ತರಬೇಕು. ಆದರೆ ಸಾಧಾರಣ 1988-89 ಸಂದರ್ಭದಲ್ಲಿ ಆಗಿನ ಸ್ವಾಮಿಗಳವರು ಆಗಿರ್ತಕ್ಕಂಥ ಸುಜೀಂದ್ರ ತೀರ್ಥರು ಅವರೊಂದು ನಿಯಮ ಮಾಡಿದರು. ಏನು ಅಂತಂದರೆ, ಮೃತ್ತಿಕಾ ತೆಗೆದುಕೊಂಡು ಹೋಗಿ ವೃಂದಾವನವನ್ನು ಸ್ಥಾಪನೆ ಮಾಡ್ತಕ್ಕಂಥವರು ಇಲ್ಲ ಆ ಮ್ಯಾನೇಜ್ಮೆಂಟ್ ಮಠಕ್ಕೆ ಒಪ್ಪಿಸ್ಕೊಡ್ಬೇಕು, ಇಲ್ಲ ಆಗಿನ ಕಾಲಕ್ಕೆ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಡಬೇಕು. ಯಾಕೆಂದರೆ ಅವ್ರು ಏನು ಮಾಡ್ತಿದ್ರು, ಜನರು ಮೃತ್ತಿಕಾ ತೊಗೊಂಡು ಹೋಗ್ತಿದ್ರು, ವೃಂದಾವನ ಸ್ಥಾಪನೆ ಮಾಡೋದು, ಮುಂದೆ ಪೂಜೆ ನಡೆಯುವಂತೆಲ್ಲ ಏನಿಲ್ಲ, ಅದು ಹಾಳು ಬಿದ್ದು ಹೋಗ್ತಿದ್ರು. ಅದು ಗುರುಗಳಿಗೆ ಅಪಮಾನ. ಹಾಗಾಗಬಾರ್ದು. ನೀವು 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟರೆ ಅದನ್ನು ಕೊಟ್ಟು ಅದನ್ನು ನಾವು ಮುಂದೆಡುತ್ತೇವೆ, ಇಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟರೆ ನಾವು ನಮ್ಮ ವ್ಯವಸ್ಥೆಯನ್ನು ಮಾಡ್ತೇವೆ, ಇಲ್ಲದೇ ಇದ್ದರೆ ಮೃತ್ತಿಕಾ ಅವ್ರು ಸಿಗೋದಿಲ್ಲ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿದ್ರು. ಆದರೆ ನನಗೆ ಅವ್ರು ಇರುವಾಗಲೇ ಅವ್ರ ಕೈಯಿಂದ ನಾನು ಮೃತ್ತಿಕಾ ತೆಗೆದುಕೊಂಡಿದ್ದೆ. ನನಗೇನು ಫ್ರೆಶ್ ಮೃತ್ತಿಕಾ ಸಿಕ್ಕರು ಸರಿ, ಸಿಕ್ಕದೇ ಇದ್ರು ಸರಿ, ರಾಘವೇಂದ್ರ ಮೃತ್ತಿಕಾ ಇದ್ದೇ ಇತ್ತು. ಆದರೂ ನಾವು ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬರಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆಗ ನಾವು ಇವ್ರ ಮನೆಯಲ್ಲಿ ಹೈದರಾಬಾದಲ್ಲಿ ನನ್ನ ಭಾಗವತ ಸಪ್ತಾಹ ನಡೆದಿತ್ತು. ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು. ಕರ್ನೂಲಿನಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಅಲ್ಲಿ ಒಬ್ಬರು ಅರ್ಚಕ್ ಕೃಷ್ಣಾಚಾರ್ಯ ಅಂತ ತಿಳ್ಕೊಂಡಂಥದ್ದು. ಅವ್ರು ನನಗೆ ಭಾಳ ಪರಿಚಿತರು. ಅವ್ರಿಗೆ ನಾನು ಫೋನ್ ಮಾಡಿದೆ, ಮತ್ತು ಹೀಗೆ ಬರ್ತೇನೆ,
ನನಗೆ ಗೊತ್ತಿದೆ ಈಗ ಮೃತ್ತಿಕ ಯಾರಿಗೂ ಕೊಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಮತ್ತು ನನ್ನ ಹತ್ರ ಮೊದಲು ಸ್ವಾಮಿಗಳು ಕೊಟ್ಟ ಮೃತ್ತಿಕ ಇದ್ದೇ ಇದೆ. ಮತ್ತು ಏನಾದರೂ ಮೃತ್ತಿಕ ಸಿಗುವಂತೆ ನಿಮ್ಮ ಪರಿಚಯ ಸಿಗುವಂತಿದ್ದರೆ ನಾನು ಬರ್ತೇನೆ. ಬಟ್ ಅಲ್ಲಿ ವಿಶೇಷವಾಗಿ ನಮ್ಮ ಪರವಾಗಿ ಪ್ರಾರ್ಥನೆ ನೀವು ಮಾಡಬೇಕು ಕರ್ಕೊಂತ. ಅವ್ರು ಹೇಳಿದರು, ಭಾಳ ಒಳ್ಳೆಯ ರೀತಿಯಿಂದ ಫೋನ್ ಮಾಡಿದ್ದೀರಿ. ನಾಳೆ ರಾಯರ ಹುಟ್ಟಿದ ಹಬ್ಬ ಇದೆ. ರಾಯರ ಹುಟ್ಟಿದ ಹಬ್ಬ ಇದೆ. ನಮ್ಮ ಮನೆಯಲ್ಲಿ ನಾವು ಅಲಂಕಾರದ ವ್ಯವಸ್ಥೆ ಮಾಡಿದ್ದೇವೆ. ನೀವು ಅಲಂಕಾರಕ್ಕೇ ಬರಬೇಕು. ನೀವು ಉಳಿದೆಲ್ಲ ವಿಚಾರ ಇಲ್ಲಿ ಬಂದ ಮೇಲೆ ಹೇಳ್ತೇನೆ ಅಂತ ಹೇಳಿ ಹೇಳಿದ್ರು. ನಾವು ನಮ್ಮ ಜೊತೆ ರಾಘವೇಂದ್ರ ಮೂರ್ತಿ ಕೂಡ ಇದ್ದರು, ಸಾಕ್ಷಿ, ಸುಳ್ಳು ಹೇಳಂಗಿಲ್ಲ. ಇದೆಯಪ್ಪ, ಪ್ರತ್ಯಕ್ಷ ಸಾಕ್ಷಿ. ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದರು, ಇಲ್ಲ ಸುಜೀಂದ್ರ ತೀರ್ಥರು ಒಂದು ಡಬ್ಬ ತುಂಬ ತಾವಿದ್ದಾಗಲೇ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ರಾಯರ ಮೇಲೆ ಇಟ್ಟು ಸನ್ನಿಧಾನ ಮಾಡಿ ನನ್ನ ಕಡೆ ಕೊಟ್ಟಿಟ್ಟಿದ್ದಾರೆ. ನಿಮಗೆ ಯಾರು ಯೋಗ್ಯರು ಕಾಣಿಸ್ತಾರೆ, ಯಾರು ಮುಂದೆ ಪೂಜೆ ನಿಲ್ಲಿಸೋದಿಲ್ಲ ಅಂತ ಅನ್ನಿಸ್ತದೆ, ಅಂಥವ್ರಿಗೆ ಕೊಟ್ಬಿಡಿ, ಯಾವುದೋ ನಿಯಮ ಇಲ್ಲ ಅಂತ ತಿಳ್ಕೊಂಡಂತೆ ನನಗೆ ಕೊಟ್ಟಿದ್ದಾರೆ, ನಾನು ಮಾಡುತ್ತೇನೆ ಬನ್ನಿ ಅಂತ ತಿಳ್ಕೊಂಡಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಪೂಜೆ ಆದಮೇಲೆ ಮೂಲ ವೃಂದಾವನ ಹತ್ರ ಕರೆದುಕೊಂಡು ಹೋಗಿ ಡಬ್ಬಿಯಲ್ಲಿ ಮೃತ್ತಿಕೆ ಹಾಕಿ ವೃಂದಾವನದ ಮೇಲೆ ಇಟ್ಟು ಪಂಚಾಮೃತ ಅಭಿಷೇಕ ಮಾಡಿಸಿ ವಿಶೇಷ ಮಂಗಳಾರತಿಯನ್ನೆಲ್ಲ ಮಾಡಿ ಸನ್ನಿಧಾನ ಪ್ರವೇಶ ಮಾಡಿ ನಮಗೆ ಮೃತ್ತಿಕೆಯನ್ನು ಕೊಟ್ಟರು. ಅಂದರೆ ರಾಯರನ್ನು ನಂಬಿದರೆ ಎಲ್ಲಿ ನಮಗೆ ಮೃತ್ತಿಕಾ ಸಿಗೋದಿಲ್ಲ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ, ಅಲ್ಲಿ ಕೂಡ ಸಿಕ್ತು. ಇನ್ನು ಸಮಯ ಇಲ್ಲ. ಇಲ್ಲಿ ನಾವು 9 ಮೃತ್ತಿಕಾ 10 ಜನರ ಗುರುಗಳ ಮೃತ್ತಿಕಾ ಇಲ್ಲಿದೆ. 10 ಮೃತ್ತಿಕಾ ಗುರುಗಳು ಇದ್ದಾರೆ ಅನ್ನೋಕ್ಕೆ ನನ್ನದೇ ಒಂದು ಅನುಭವ ಹೇಳ್ತೇನೆ. ಈ ವಿದ್ಯಾಪೀಠ ಆದಾಗ 10-12 ಹುಡುಗರಿದ್ದು ಈ ಬಾಗಿಲಿಟ್ಟು ಕಿಟಕಿ ಇದ್ದಿದ್ದಿಲ್ಲ, ನಿಲ್ಲಿಸಿದ್ದಿಲ್ಲ ಕಿಟಕಿಗೆ. ಅಂಗಡಿ ಸುತ್ತಲೂ ಏನೂ ಇದ್ದಿದ್ದಿಲ್ಲ, ಬಿಲ್ಡಿಂಗ್ ಏನೂ ಇದ್ದಿಲ್ಲ. ಎದುರಿಗೆ ಒಂದು ಕ್ರಿಶ್ಚಿಯನ್ ಇದ್ದಾರಲ್ಲ, ಅವರು ಅಚ್ಚರ್ತಿದ್ರು. ಅವ್ರು ಹೇಳಿದ್ರು, ನಿಮ್ಗೆ ಏನಾದರೂ ತೊಂದರೆ ಆದರೆ ಹೇಳಿರಿ ಅಂತ. ನಾನು ಹೆಂಗೆ ಹೇಳಿಕ್ಕಾಗ ಅಷ್ಟು ದೂರ ಹೋಗಿ ಹೇಳಿಕ್ಕಾಗುತ್ತೆ. ಆಮೇಲೆ ಒಂದ್ಸಲ ಏನಾಯಿತು, ಊರಲ್ಲಿಲ್ಲ, ಅಡುಗೆ ಒಂದು ಬರಲಿಲ್ಲ. ಆಮೇಲೆ ಅಡುಗೆ ಏನೋ ನಾನು ಮಾಡಿದೆ, ಹೇಗೋ ಮಾಡಿದೆ. ಆ ಪೂಜೆ ನಾನು ಮಾಡಿ ಬರೋಂಗಿಲ್ಲ. ಆ ಸಣ್ಣ ಹುಡುಗರು ಇದ್ಬೋದು. ಅವ್ನಿಗೆ ಹೇಳಿದೆ, ನಿನಗೆ ಏನು ತಿಳಿದ್ರೆ ಪೂಜೆ ಮಾಡು, ಇದನ್ನು ಪೂಜೆ ಮಾಡು. ಆಮೇಲೆ ನಾನೇ ಒಲೆ ಹೊತ್ತಿಸಿ ಕೊಟ್ಟೆ. ಒಂದು ಪಾತ್ರೆಯಲ್ಲಿ ಒಂಚೂರು ಅಕ್ಕಿ ಹಾಕ್ಕೊಟ್ಟೆ, ಇದನ್ನು ಇದು ಮಾಡಿಡು, ಬಯಸಿಡು ಅದನ್ನು. ಆಮೇಲೆ ನೀನು ನೈವೇದ್ಯ ಮಾಡಿರಿ, ನಾನು ಹೇಳ್ತೀನಿ, ನಾನು ನೈವೇದ್ಯ ಮಾಡು. ಪಾಪ ಅದೆಲ್ಲ ಮಾಡ್ತೀನಿ. ರಾತ್ರಿ ಎಲ್ಲರೂ ಹುಡುಗರೆಲ್ಲ ನಾನೇ ಅಡುಗೆ ಮಾಡಿ ಅವರೆಲ್ಲ ಊಟಕ್ಕೆ ಹಾಕಿದ್ದೇನೆ, ಅವೆಲ್ಲ ಮಾಡ್ಕೊಂಡಿದ್ದಾರೆ. ರಾತ್ರಿ 1 ಆಗಿರ್ಬೋದು, 1-2 ಆಗಿದೆ. ಹೇಳಿದ್ರೆ ಈ ಏರಿಯಾದಲ್ಲಿ ಏನೇನೂ ಇಲ್ಲ, ಗೇಟ್ ಇಲ್ಲ, ಈ ಬಿಲ್ಡಿಂಗ್ ನಾನಿರೋ ಬಿಲ್ಡಿಂಗು ಇತ್ತು, ಏನೂ ಇದ್ದಿಲ್ಲ. ರಾತ್ರಿ 1 ಗಂಟೆ ಏನಾಗಿದೆ, ಜೋರಾಗಿ ಕಿತ್ತು ಶಬ್ದ ಕೇಳಿದ್ರು. ಎಲ್ಲ ಹುಡುಗರು ಮರ್ಕೊಂಬಿಟ್ಟವು, ಸಣ್ಣ ಹುಡುಗರು ಅವರು ಮರ್ಕೊಂಬಿಟ್ಟಾರು. ಏನು ಮಾಡಲಪ್ಪ ನಾನು, ದೇವರೇ ಪರಮಾತ್ಮ ಏನು ಮಾಡಲಿ, ಈ ಊರಲ್ಲಿ ಇಲ್ಲ. ನಾನು ಒಬ್ಬಳು ಹೆಣ್ಮಗಳು, ಸಣ್ಣ ಮಕ್ಕಳು ಮರ್ಕೊಂಬಿಟ್ಟಾರು. ಏನು ಮಾಡಲಪ್ಪ ಪರಮಾತ್ಮ ಅಂತ ಹೇಳಿ. ಮತ್ತು ಕಿಟಕಿಗೆ ಗ್ರಿಲ್ ಇಲ್ಲ, ಬರೀ ಒಂದು ಬಾಗಿಲು ಹಾಕಿದ್ದೆ. ಏನು ಮಾಡಲಿ ಅಂತ ಯೋಚಿಸ್ತಾ ಇದ್ದೀನಿ. ಯಾರು ಕರೀಲಿ, ಯಾರು ಇಲ್ಲೇ ಇಲ್ಲ, ಬಿಲ್ಡಿಂಗ್ ಏನೂ ಇದ್ದಿದ್ದಿಲ್ಲ ಅಂತ ಯೋಚಿಸ್ತಾ ಇದ್ದರೆ ಅಷ್ಟೊತ್ತಿಗೆ ಒಂದು 2-3 ಮಂದಿ ಬಂದಿದ್ದಾರೆ. ಗೇಟು ಏನಿದೆ, ಬಿಲ್ಡಿಂಗು ಏನೂ ಇದ್ದಿಲ್ಲ. ಅವ್ರು ಬಂದಿದ್ದಾರೆ. ಆಮೇಲೆ ಒಬ್ಬರು ಯಾರೋ ಅವನು ಬೆನ್ನು ಕಾಣಿಸಿದೆ ನೋಡ್ರಿ ನನಗೆ. ಅವನು ಹಿಂಗೆ ಗೊತ್ಕೊಂಡಿದ್ದಾನೆ. ಅವನೇನು ಮಾಡ್ತಿದ್ದಾನೆ, ಅವನು ತಳ್ತಾ ಇದ್ದಾನೆ ಇಬ್ಬರನ್ನ. ಕೊಯ್ ಹಾಕೊಂಡು ಕಲ್ರೆ ಭಾಗ್ರೆ ಅಂತ ಹೇಳಿ ಅವ್ನು ಓಡೋದು. ಆಮೇಲೆ ನಾನು ಇವನೇ ನಕಲಿಸ್ದವನಿಗೆ ಅವನ ಬೆನ್ನು ಕಾಣ್ತಿದೆ. ಆಮೇಲೆ ದೇವ್ರಿಗಂದೆ ಮಾರಾಯ ಕಾಪಾಡಿ ದಾಖಲೆ ಬಂದ್ಬೇಕು. ಅದರಿಂದ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟದೇ ಕೆಳಗೆ. ದೇವರು ನಂಬಿದ್ದಾರೆ. ಒಂದು ಉದಾಹರಣೆ ಹೇಳಿದ್ದೇನೆ, ಇಂಥ ಸಾವಿರ ಉದಾಹರಣೆಗಳು ನನಗೆ ಅನುಭವ ಬಂದಿದೆ. ಇಲ್ಲಿ ದೇವರಿದ್ದಾನೆ, ಗುರುಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಬಂದಾಗ ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡಿದೆ, ಗುರುಗಳ ಪ್ರಾರ್ಥನೆ ಮಾಡಿದೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪೂರ್ತಿ ಮಾಡಿ. ಅದರಿಂದ ಹೇಳ್ತಾ ಇದ್ದೀನಿ, ನಂಬಿ ದೇವರು ನಂಬರಿ. ಅನೇಕ
ಅನೇಕ ಉದಾಹರಣೆ ನನಗೆ ಆ ಅನುಭವಕ್ಕೆ ಬಂದಿದೆ. ಇದು ಒಂದು ಹೇಳಿದೆ ದೇವರ ಹತ್ರ ಎಲ್ಲ. ಘಟನೆ 2004ನಲ್ಲಿ ಈ ಏರಿಯಾದಲ್ಲಿ ಬಹುಶಃ ಬಿಹಾರದಿಂದಲೋ ಯು ಪಿಯಿಂದಲೋ 60 ಜನ ದರೋಡೆಕೋರರು ಒಂದು ತಂಡವೇ ಬಂದಿತ್ತು ಈ ಸಂಪೂರ್ಣ ಪಾಲ್ಘರ್ ಜಿಲ್ಲೆಯಲ್ಲಿ. ಪ್ರತಿ ದಿವಸ ರಾತ್ರಿ 2-3 ಮನೆಗಳನ್ನು ಹೊಡಿಬೇಕು, ಆ ಜನರನ್ನು ಹೊಡಿಬೇಕು, ಆ ನಂತರ ದೋಚ್ಕೊಂಡು ಹೋಗ್ಬೇಕು. ಆಗ ಇಲ್ಲಿಯ ಒಬ್ಬರು ಆ ಮೂಲೆಯಲ್ಲಿ ಒಬ್ಬರು ಮನೆಯವರಿದ್ದರು, ಅವರು ಬಂದು ಹೇಳೋಗಿದ್ದಾರೆ, ಹೀಗಿದೆ, ಇಲ್ಲಿ ಯಾರು ಇರಬೇಡಿ, ಬಾಗಿಲು ಹಾಕ್ಕೊಂಡು ರಾತ್ರಿ ಹೋಗ್ಬಿಡಿ ಎಲ್ತಿಕೊಂಡು ಅಂತೇಳಿ. ಆಗ ಅವರು ಇಬ್ಬರು ಇಲ್ಲಿ ಬಂದಿದ್ದಾರೆ, ಇಲ್ಲೇನೋ ಇದೆ ನೋಡೋಣ, ಇದು ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ. ಆವಾಗ ಕಿಟಕಿಗಳಿಗೆ ಗ್ರಿಲ್ ಇರಲಿಲ್ಲ. ನನ್ನ ಶ್ರೀಮತಿ ಕಿಟಕಿಯಲ್ಲಿ ಹೋಗಿ ನಿಂತ್ಕೊಂಡಿದ್ದಾಳೆ. ಇಬ್ಬರು ಈ ಕಡೆ ಬರ್ತಾಯಿದ್ರು. ಒಬ್ಬನ ಕೈಯಲ್ಲಿ ತಲವಾರಿದೆ, ಇನ್ನೊಬ್ಬನ ಕೈಯಲ್ಲಿ ರಾಡ್ ಇದೆ. ಆಗ ಇಲ್ಲಿದ್ದಿಲ್ಲಿ ಈ ಕಡೆಗೆ ಬದಿಯಲ್ಲಿ ಇದು ಈ ಬಿಲ್ಡಿಂಗ್ ಆಗಿರಲಿಲ್ಲ, ಗೇಟು ನಮ್ಮದು ಈ ಕಡೆಗಿತ್ತು. ಆ ಒಬ್ಬ ಗೇಟ್ ಹತ್ತಿರವರೆಗೂ ಬಂದಿದ್ದಾನೆ. ಆ ನಂತರ ಮತ್ತೆ ತಿರುಗಿ ವಾಪಸ್ ಹೋಗ್ತಾನೆ. ಗೇಟ್ ಹತ್ರ ಬರ್ತಾನೆ, ತಿರುಗಿ ವಾಪಸ್ ಹೋಗ್ತಾನೆ. ಆ ನಂತರ ಹಿಂದಿನವನು ಹೇಳ್ತಾ ಇದ್ದಾನೆ, ಇಲ್ಲ ಜಲ್ದಿ ಅಂದರ್ ಚಲೋ ಅಂದಿರ್ಕೊಂಡು ಅಂತ ಹೇಳಿ. ಆಗ ಅವನೇನು ಹೇಳ್ತಾ ಇದ್ದಾನೆ, ಕೋಯಿ ಮುಜೆ ಧಕೇಲ್ರ, ಅವನನ್ನು ನೂಗ್ತಕ್ಕಂಥವ್ರ ಬೆನ್ನಿ ಒಳಗೆ ಕಾಣಿಸಿದ್ರು. ಅಂದರೆ ಸಾಕ್ಷಾತ್ ದೇವರು ಗುರುಗಳಿದ್ದು ಇಲ್ಲಿ ಆ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಇನ್ನು ಮೂಲ ವೃಂದಾವನದಲ್ಲಿ ಇಷ್ಟು ಮಹಿಮೆ ಇದ್ದರೂ ಕೂಡ ಪ್ರಾಣೇಶದಾಸರು ಹೇಳ್ತಾರೆ, ಕರೆದಲ್ಲಿಗೆ ಬರುವ ದಾಸರು ಅನೇಕ ಪದ್ಯಗಳಿವೆ. ಎಲ್ಲಿ ನಾವು ಸನ್ನಿಧಾನದ ಕರಿತೇವೆ ಅಲ್ಲಿ ಗುರುಗಳು ಬರ್ತಾರೆ. ಉದಾಹರಣೆಗೆ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಇನ್ನೂ ಒಂದು 2-3 ಘಟನೆಗಳನ್ನು ನಾನು ಹೇಳ್ತೇನೆ. ನಾವು ಇಲ್ಲಿ 83ಯಲ್ಲಿ ಸ್ಥಾಪನೆ ಮಾಡಿ 3-4 ಸುಮಾರು ಒಂದು ತಿಂಗಳಾಗಿತ್ತು. ಜ್ಯೇಷ್ಠ ಶುದ್ಧ ಪಂಚಮಿ, ಇವತ್ತು ಜ್ಯೇಷ್ಠ ಕೃಷ್ಣ ದ್ವಿತೀಯ. ಮುಂದೆ 15 ದಿವಸದ ಮೇಲೆ ಶ್ರೀಪಾದರಾಜರ ಆರಾಧನೆ. ಆ ನಂತರ ಸ್ಥಾಪನೆ ವೇಳೆಯಲ್ಲಿ ಜನರು ಧಾನ್ಯ ಕೊಟ್ಟದ್ದು ಎಲ್ಲ ಅನುಕೂಲ ಇತ್ತು. ಈ ಬದಿ ರೂಮ್ನಲ್ಲಿ ನಾವು ಇಡ್ತಾ ಇದ್ದೀವಿ. 15 ದಿವಸದಲ್ಲಿ ಪೂರ್ತಿ ಎಲ್ಲ ಧಾನ್ಯ ಖಾಲಿಯಾಗಿದೆ. ಆ ಉಳಿದದ್ದೆಲ್ಲ ಶ್ರೀಪಾದರಾಜರ ಆರಾಧನೆ ದಿವಸ ಮುಗಿದೋಯ್ತು. ಇದಾದ ನಂತರ ಏಕಾದಶಿ, ದಶಮಿ ದಿವಸ ರಾತ್ರಿ ಊಟಕ್ಕೆ ಏನಿರಲಿಲ್ಲ. ಆಗ ಪುನಃ ನಮ್ಮವ್ರಿಗೆಲ್ಲ ಕೇಳಬೇಕು, ನಮ್ಮವರಿಗೆ ಅದನ್ನು ಮಾಡಿ ಇದು ಮಾಡಿ ಯಾಕೆ ಕೇಳಬೇಕು, ಇಷ್ಟೆಲ್ಲ ಬೇಕಾದಷ್ಟು ಕೊಟ್ಟು ಅವರೇ ಉತ್ಸವ ನಡೆಸಿದ್ದಾರೆ. ಮತ್ತು ಇನ್ನು ನಾನು ರಿಟೈರ್ ಆಗಿದ್ದೆ, ನನ್ನ ಪೆನ್ಷನ್ ಸ್ಟಾರ್ಟ್ ಆಗಿದ್ದಿಲ್ಲ. ಏಕಾದಶಿ ದಿವಸ ಬೆಳಗ್ಗೆ ಆಷಾಢ ಶುದ್ಧ ಏಕಾದಶಿ, ಮರುದಿವಸದಿಂದ ಚಾತುರ್ಮಾಸ್ಯ ಪ್ರಾರಂಭ. ಚಾತುರ್ಮಾಸ್ಯ ಜನರು ಬರ್ತಾರೆ, ಹೇಗೆ ನಡೀಬೇಕು ಅದಕ್ಕೋಸ್ಕರ ಇಲ್ಲಿ ಮತ್ತು ಅಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿ ನಾನು ಪಾರಾಯಣ ಮಾಡ್ತಾ ಕೂತ್ಕೊಂಡೆ. ನಾಳಿನಿಂದ ಜವಾಬ್ದಾರಿ ನಿಮ್ಮದು, ನಮ್ಮ ಶಕ್ತಿ ಇಲ್ಲ. ನಿಮಗೆ ಹೇಳಿದರೆ ಆಶ್ಚರ್ಯವಾಗ್ತದೆ. ಮುಂದೊಂದು 15 ನಿಮಿಷ ಆಗಿರಬೇಕು. 4 ತಿಂಗಳಿಗಾಗುವಷ್ಟು ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ಸಕ್ಕರೆ, ಬೆಂಕಿಪಟ್ಟಣ ಕಡ್ಡಿಪೆಟ್ಟಿಗೆ ಹಿಡಿದುಕೊಂಡು ಟೆಂಪೋ ತುಂಬ ಸಾಮಾನು ಬಂತು. ಅವನು ಕೇಳಿದೆ, ಯಾರು ಕಳಿಸಿದ್ದಾರೆ ಅಂತಿಕೊಂಡು ಅಂತ ಹೇಳಿ. ಇಲ್ಲ, ಬೋರಿವಲಿಕೆ ಇಸ್ ದುಕಾನ್ ವಾಲೇನೆ ಬೇಜ ಅಂತ. ಅವನ ಕಡೆಯಿಂದ ನಾನು ನಂಬರ್ ತೆಗೆದುಕೊಂಡೆ, किसने भेजा ಅಂತ. एक आदमी आए थे, नाम नहीं बोला, एड्रेस दिया, भेजने के लिए पैसे देकर गए हैं, तो मुझे उनका नाम मालूम नहीं. ಇವತ್ತಿನ ತನಕ ನಮಗೆ ಯಾರು ಕಳಿಸಿದ್ದಾರೆ ಗೊತ್ತಿಲ್ಲ. ಒಂದು ಟೆಂಪೋ ತುಂಬ ಮುಂದೆ 4 ತಿಂಗಳವರೆಗೂ ನಮಗೇನು ಒಂದು ಸಾಮಾನು ಅಂಗಡಿಯಿಂದ ತರೋ ಅವಶ್ಯಕತೆ ಬೀಳಲಿಲ್ಲ. ಅಂದರೆ ನಂಬಿದರೆ ಗುರುಗಳು ನಮ್ಮನ್ನು ಹೇಗೆ ಸಂರಕ್ಷಣೆ ಮಾಡ್ತಾರೆ ಅಂತ ಅನ್ನೋದಕ್ಕೋಸ್ಕರ. ಮುಂದೆ ಒಂದು 8 ತಿಂಗಳ ನಂತರ ಒಂದು ಸಂದರ್ಭ. ಆಗ ನಮ್ಮಲ್ಲಿ ಪಾಂಗ್ರಿ ಅಂತಿಕೊಂಡು ಅಂತೇಳಿ 80 ವರ್ಷದ ಯುವಕರು, ಅಂದರೆ ಮುದುಕರು, ಅವರೊಬ್ಬರು, ಒಬ್ಬ ವಿದ್ಯಾರ್ಥಿ. ಆ ನಂತರ ನಮ್ಮಿವರು ರಾಘವೇಂದ್ರ ಅವರು ಒಂದು 3-4 ಜನ ಪಾಠಕ್ಕೆ ಬರ್ತಿದ್ರು. PB ಕುಲಕರ್ಣಿ ಇತ್ಯಾದಿ ಮಂದಿ ಬರ್ತಿದ್ರು. ಹೀಗೆ ನಾನು ಪಾಠ ಮಾಡ್ತಾ ಕೂತ್ಕೊಂಡಿದ್ದೇನೆ. ಇವ್ರ ಪಾಠ ಮುಗೀತು, ನಾನು ಇನ್ನೇನು ಪಾರಾಯಣಕ್ಕೂ ಹೇಳಬೇಕು. ಅಷ್ಟಲ್ಲಿ
3-4 ಜನ ಹೆಣ್ಮಕ್ಳು ಬಂದರು. ಒಬ್ಬಳು 34 ವರ್ಷದವಳು, 34-35 ಹೇಳಿದ ನೆನಪಿದೆ ನನಗೆ. ಉಳಿದವರಿಗೆ 3 ಜನ ತಂಗಿ ಅಂದರು. ಬಂದ್ಕೊಂಡು ಪ್ರದಕ್ಷಿಣೆ ಹಾಕಿದ್ರು, ಕೂತರು, ಜೋರಾಗಳ್ಳಿ ಪ್ರಾರಂಭ. ನಾನು ಕೇಳಿದೆ, ಯಾಕೆ ಹೇಳ್ತಾ ಇದ್ದೀರಮ್ಮ, ಏನು ಕೆಲಸ? ಮಹಾರಾಷ್ಟ್ರೇನು? ಇಲ್ಲೇ ಸಮೀಪ. ಆಮೇಲೆ ಗೊತ್ತಾಯ್ತು ಇಲ್ಲೇ ಸಮೀಪದವ್ರೆ ಅಂತ ಹೇಳಿ. ಇಲ್ಲ, ಮತ್ತು ಇವಳು ನಮ್ಮ ಅಕ್ಕ, ಇವಳಿಗೆ ಹೋದ ವಾರದಲ್ಲಿ ನಾವು ಟಾಟಾದಲ್ಲಿ ಇದನ್ನು ಸರಿಯಾಗಿರ್ತಕ್ಕಂಥ ಎಕ್ಸಾಮಿನೇಷನ್ ಮಾಡಿದಾಗ 4th ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಇನ್ನು 1.5 ತಿಂಗಳು, ಭಾಳ 2 ತಿಂಗಳು ಇರ್ತಾಳೆ, ಮುಂದೆ ಇರಲಿಕ್ಕೆ ಇಲ್ಲ ಅಂತ ಇದ್ದಾಳೆ. ಅಷ್ಟೇ ಅಲ್ಲದೆ ನಾವು ಇಬ್ಬರು ತಂಗಿಯರು, ಆ ನಂತರ ಒಬ್ಬ ತಮ್ಮ, ಅವರಿಗೂ ಕೂಡ ಮುಂದೆ ನಿಮಗೂ ಕ್ಯಾನ್ಸರ್ ಆಗ್ಬೋದು, ಆ ರೀತಿ ಸಿಮ್ಟಮ್ಸ್ ನಿಮ್ಮ ಮೆಟಾಲಜಿಸಮ್ ಇದೆ ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ವಿಶ್ವಾಸ ಇಡ್ತಿದ್ರೆ ಅವ್ರನ್ನ ಏನು ಬೇರೆ ಬರೆದು ಕೊಡಲಿಲ್ಲ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದು ಕೊಟ್ಟೆ. ದಿನಾಲು ಬನ್ನಿ, 7, 14, 21 ನಿಮಗೆ ಎಷ್ಟಾಗ್ತದೆ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ. ಮತ್ತು ವಿಶ್ವಾಸ ಇದ್ದರೆ ದೇವರು ನಿಮಗೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೊಂಡಂತೆ. ಮುಂದೆ 4 ತಿಂಗಳ ನಂತರ ಅವ್ರು ಮೇಲೆ ಬರ್ತಾ ಇದ್ದು ಹೋಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಮಧ್ಯದಲ್ಲಿ ಮತ್ತೆ 2 ತಿಂಗಳು ಬರಲಿಲ್ಲ. 4 ತಿಂಗಳ ನಂತರ ಅವ್ರ ತಂದೆ ತಾಯಿ ಪ್ರತಿಯೊಬ್ಬರು ಎಲ್ಲರೂ ಬಂದರು. ನಾನು ಏನಂತ ಕೇಳಿದೆ, ಇಲ್ಲ ಮತ್ತೆ ಹೋಗಿದ್ದೀವಿ, ನಿಮಗೆ ಕ್ಯಾನ್ಸರೇ ಇಲ್ಲ ಅಂತ ಹೇಳಿದ್ದಾರೆ. ಆ ಹೆಣ್ಮಗಳು ಇನ್ನೂ ಇದ್ದಾಳೆ, ಇಲ್ಲೇ ಪಾಟೀಲ್ ಹಳ್ಳಿ ಅಂತಿಕೊಂಡಂತಿದೆ. ಆ ಹೆಣ್ಮಗಳು ಇನ್ನೂ ಇದ್ದಾರೆ, ಅವ್ರ ತಮ್ಮಂದು ತಂಗಿ ಎಲ್ಲರೂ ಇದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ, ಯಾವುದೇ ರೀತಿಯಾಗಿಲ್ಲ. ಇದು 23 ವರ್ಷದ ಹಿಂದಿನ ಕಥೆ. ಇನ್ನು ಸಾಧಾರಣ ಹೋದ ವರ್ಷದ ಕತೆ. ಇವರೆಲ್ಲ ಪಾಠಕ್ಕೆ ಬಂದಿದ್ದರು. ಒಬ್ಬರು ಪಂಜಾಬಿ, ಅವನ ಜೊತೆಗೆ ಒಂದು 8 ವರ್ಷದ ಹುಡುಗ ಕರ್ಕೊಂಡು ಬಂದು ಇಲ್ಲಿ ಎದುರಿಗೆ ಕೂತ್ಕೊಂಡ್ರು, ಅಳ್ಳಿಕ್ಕೆ ಚಾಲು ಮಾಡೋದು. ನೀದ್ದೇನು ವರ್ಷ ಪಾಠಕ್ಕೆ ಬಂದಿದ್ರು. ನಾನು ಕರೆದು ಕೇಳಿದೆ, ಏನಾಗಿ ಪ್ರಾಬ್ಲಮ್ ಏನು ಅಂತ ಹೇಳಿ. ಅದಕ್ಕೆ ಅವನೇನು ಹೇಳ್ದ ಅಂತಂದರೆ, ಈ ಹುಡುಗ 6 ತಿಂಗಳ ಹಿಂದಿನವರೆಗೂ ಚೆನ್ನಾಗಿ ಮಾತನಾಡ್ತಿದ್ದ, ಸ್ಕೂಲ್ನಲ್ಲಿ ರೈಮ್ಸ್ಗಳನ್ನು ಚೆನ್ನಾಗಿ ಹೇಳ್ತಿದ್ದ, ಎಲ್ಲ ರೀತಿ ಮಾಡ್ತಿದ್ದ, ಎಲ್ಲರ ಜೊತೆ ಹರಟಿ ಹೊಡಿತಿದ್ದ. 6 ತಿಂಗಳ ಹಿಂದೆ ಒಂದು ದಿವಸ ಧ್ವನಿ ಹೋಗ್ಬಿಟ್ಟು ಚರ್ಚ್ಗೇಟಿನ ENT ಹಾಸ್ಪಿಟಲ್ನಲ್ಲಿ, ಆ ನಂತರ ಹಿಂದೂಜಾದಲ್ಲಿ ಎಲ್ಲ ಕಡೆಗೆ ನಾನು ತೋರಿಸಿ ಬಂದಿದ್ದೇನೆ. ಅವ್ರು ಹೇಳಿದ್ದಾರೆ, ಇಲ್ಲ, ಆ ಏನು ಯಾವ ಭಾಗದಿಂದ ಧ್ವನಿ ಬರಬೇಕು ಅದು ಏನೋ ಆಗಿ ಪೂರ್ತಿ ಡೆಡ್ ಆಗಿಬಿಟ್ಟಿದೆ, ಈ ಜನ್ಮದಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಯಾವುದಾದ್ರೂ ಈ ಮೂಕರ ಅದಕ್ಕೆ ಶಾಲೆಗೆ ಹಾಕಿ ಆ ಪ್ರಕಾರ ಏನಾದರೂ ಮಾಡ್ಬೋದು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಮಂತ್ರ ಕೊಡ್ತೇನೆ, ವಿಶ್ವಾಸದಿಂದ ಹೇಳಬೇಕು, ನೋಡಿ ಪ್ರಯತ್ನ ಮಾಡಿ ಅಂತ ಹೇಳಿ ನಮ್ಮ ವಾದಿರಾಜ ಶ್ರೀಪಾದಂಗಳವರು ಅವರು ಹಯಗ್ರೀವ ಅಂತೇಳಿ ಮಂತ್ರ ಇದು. ಆ ಮಂತ್ರ ಪೂರ್ತಿ ಕೊಡಲಿಲ್ಲ, ನಾನು ಕೇವಲ ಎಷ್ಟೇ ಹೇಳಿದೆ, ಶ್ರೀ ಹಯಗ್ರೀವಾಯ ನಮಃ, ಶ್ರೀ ಹಯಗ್ರೀವಾಯ ನಮಃ. ಯಾಕೆಂದರೆ ನಮ್ಮಲ್ಲಿ ಹೇಳಿದ್ದಾರೆ ಶ್ರೀಮದಾಚಾರ್ಯರು, ಹಯಗ್ರೀವೇತಿ ಯೋವದೆ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ ಅಂತ. ಹಯಗ್ರೀವ ಅಂತೇಳಿ ನಾವು ದಿನಾಲು ಉಚ್ಚಾರಣೆ ಮಾಡ್ತಾ ಇದ್ದರೆ ಎಂದಿಗೂ ನಮ್ಮ ಮಾತು ತೊದಲಾಗೋದಿಲ್ಲ, ಅರ್ಧಮರ್ಧ ಆಗೋದಿಲ್ಲ. ಒಳ್ಳೆ ಸ್ಪಷ್ಟವಾಗಿ ಮಾತನಾಡ್ಬೋದು, ಸ್ಪಷ್ಟವಾಗಿ ಪ್ರವಚನ ಕೊಡ್ಬೋದು, ಸ್ಪಷ್ಟವಾಗಿ ಕೆಲಸ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ, ದಿನಾಲು ಇವನ ಕಿವಿಯಲ್ಲಿ 108 ಸಲ ಹೇಳಿ, ಆಮೇಲೆ ಇಲ್ಲಿ ಬಂದು ನಮಸ್ಕಾರ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ. ಅವ್ರು ಬರ್ತಾಯಿದ್ರು ಎಲ್ಲಿಂದ, ಬಹುಶಃ 4 ಸೋಪಾರಲ್ಲ, ನಾಯಗಾಂವದಿಂದ ಬರ್ತಾಯಿದ್ರು. ನಾಯಗಾಂವದಿಂದ ದಿನ ಬರಬೇಕು, ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಸುಮಾರು ಇನ್ನೊಂದು ದಿವಸ ಇದೇ ರೀತಿಯಾಗಿ ನಾನು ನಮ್ಮ ಮಕ್ಕಳು ಹುಡುಗರಿಗೆ ಪಾಠ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಸುಮಾರು 30-40 ಜನ, ಅದರಲ್ಲಿ 15-20 ಜನ ಗಂಡಸರು ಪಂಜಾಬಿಗಳು, ಆ ನಂತರ ಹೆಣ್ಮಕ್ಳು ಎಲ್ಲ ದುಬು ಬಂದರು. ನಾನು ಏನು ಹುಡುಗಿಗೆ ಏನಾಗಿತ್ತು, ಯಾರಿಗೂ ಏನಾದ್ರು ಅದಕ್ಕೋಸ್ಕರ ಬಂದರು ಏನೋ ಅಂದ್ಕೊಂಡಂತೆ. ಆಗ ಬಂದು ಹೇಳಿದರು, ಇಲ್ಲ ನಿನ್ನಿಂದ ಭಾಳ ಚೆನ್ನಾಗಿ ಮಾತಾಡ್ಲಿಕ್ಕೆ ಚಾಲು ಮಾಡ್ಯಾನ, ಯಾರು ಡಾಕ್ಟರ್ ತೋರಿಸಿದ್ರೆ ಅವ್ನಿಗೆ ಏನೂ ಇಲ್ಲ ಎಲ್ಲ ಅಂದ್ಕೊಂಡಂತ ಹೇಳಿ ನಮ್ಮ ಮುಂದೆ ಆ ಹುಡುಗನ ಕಡೆಯಿಂದ ಒಂದು ರ್ಯಾಮ್ ಕೂಡ ಹೇಳಿ ತೋರಿಸಿದ. ಇಲ್ಲಿ ಅನುಗ್ರಹ ತಾತ್ಪರ್ಯ ಇಷ್ಟೇ,
ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ತಪಸ್ಸೆ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂತಂದರೆ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ತ್ರಿಪಾದಂಗಳು ನಮ್ಮ ಮಠದಲ್ಲಿ. ಈಗ ಅವರು ಸ್ವತಃ ಮುಂಬೈಯಲ್ಲೇ ಇದ್ದಾರೆ. ಮುಲುನ್ನ ನಮ್ಮ ವಿದ್ಯಾಪೀಠದಲ್ಲಿ ಅವರು ಚಾತುರ್ಮಾಸಕ್ಕೆ ಕುಳಿತುಕೊಂಡಿದ್ದಾರೆ. ಅಂಥ ಮಹಾಸ್ವಾಮಿಗಳು ಅವರು ಅತ್ಯಂತ ಶ್ರದ್ಧೆಯಿಂದ ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದ್ದು ಬಂದು ಕೆಳಗೆ ಬಂದು ನನಗೆ ಹೇಳಿದರು, ಮತ್ತು ವಿದ್ಯಾಸಿಂಹಾಚಾರ್ಯರು ಅವ್ರಿಗೂ ಹೇಳಿದರು, ಈ ವರ್ಷ ನಾನು 10-12 ಕಡೆ ಸ್ಥಾಪನೆ ಮಾಡಿದ್ದೇನೆ, ಆದರೆ ಇಲ್ಲಿ ನನಗೇನೊಂದು ಆನಂದ ಸಿಕ್ಕಿದೆ, ಬೇರೆ ಕಡೆಗೆ ನನಗೆ ಸಿಕ್ಕಿಲ್ಲ, ನನಗೆ ಬಹಳ ಆನಂದ ಸಿಗ್ತಾ ಇದೆ ಅಂತ ಅವರ ಆ ಒಂದು ನುಡಿ, ಅವರ ಮಾತು. ಆದ್ದರಿಂದಾಗಿ ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಇದನ್ನು ಏನು ವರದ ಗೋಪಾಲ ಭಟ್ರು ಹೇಳಿದ್ದಾರೆ ಅದು 100ಕ್ಕೆ 100 100ಕ್ಕೆ 100 ಸತ್ಯ. ಆದ್ದರಿಂದಾಗಿ ಇವತ್ತು ನಾವೆಲ್ಲ ಈ ಮಧ್ಯಾರಾಧನೆಯ ಸಂದರ್ಭದಲ್ಲಿ ಸೇರಿದ್ದೇವೆ. ಗುರುಗಳ ಅನೇಕ ಮಹಿಮೆಗಳನ್ನು ಕೇಳಿದ್ದೇವೆ. ಆದ್ದರಿಂದಾಗಿ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ರಮದಿಂದ ಅವರು ದೊಡ್ಡ ಮಹಾತ್ಮರು ಅವರು ಸ್ಥಾಪನೆ ಮಾಡಿದ್ದಾರೆ. ಇಂಥ ಒಂದೆಲ್ಲ ನೂರಾರು ಘಟನೆಗಳು ಬರೆದರೆ ಸುಮಾರು ಒಂದು 2-3 ಸಾವಿರ ಪುಸ್ತಕ ಆಗ್ಬೋದು. ಅಷ್ಟು ಜನರು ತಮ್ಮ ಅನುಭವಗಳನ್ನು, ಇಲ್ಲಿ ಬಂದಿರತಕ್ಕಂಥ ಸಂದರ್ಭಗಳನ್ನು, ಅನುಭವಗಳನ್ನು ತಾವು ಹೇಳಿದ್ದಾರೆ. ಆದ್ದರಿಂದಾಗಿ ನೀನು ಅನ್ಕೊಳ್ತೀನಿ, ನೀನು ಹೇಳ್ತೇನೆ, ಹೇಳ್ಬಿಡು ಇವರು ನಮ್ಮ ಶ್ರೀಕಾಂತ್ ಅವ್ರ ಮನೆಯವರವರು. ಅವರು ಇಲ್ಲಿ ಸ್ಥಾಪನೆಯಾಗೆಲ್ಲ ಮಾಡಿದಾಗ ಇವರೆಲ್ಲ ಭಾಳ ನಮಗೆ ಬೇಕಾದ ನೆನಪಿಸ್ತರು. ಆಚಾರ್ಯರು ದೂರ ಮಠ ಮಾಡಿದ್ದಾರೆ. ಆ ನಂತರ ಹೇಗೆ ನಡೀತದೋ ಏನೋ ಏನಂತ ಯಾವ ರೀತಿಯಾಗಿ ನಮ್ಮೆಲ್ಲರೂ ಭಾಳ ಕಾಳಜಿ ಮಾಡ್ತಾರೆ. ಆಗ ಅವರಿಗೆ ಒಂದು ದಿವಸ ಈ ಮಠದಲ್ಲಿ ಎತ್ತರ ವ್ಯಕ್ತಿ, ಒಳ್ಳೆ ಆಜಾನುಭಾವ ವ್ಯಕ್ತಿ ಅಲ್ಲ, ಆಜಾನುಭಾವ ವ್ಯಕ್ತಿ ಇಲ್ಲಿ ತಿರುಗಾಡ್ತಾ ಇದ್ದಾರೆ. ನಾನಿದ್ದೇನಲ್ಲ, ಎಲ್ಲ ನೋಡ್ಕೊಳ್ತೀನಿ ಅಂದುಕೊಂಡು ಈ ರೀತಿ ಎರಡು ಬೆಟ್ಟು ಮಾಡಿ ನಾನಿದ್ದೇನೆ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದು ಆ ಹೆಣ್ಮಗಳಿಗೆ ಅನುಭವ ಬಂದಿದೆ. ತಾತ್ಪರ್ಯ ಇಷ್ಟೇ, ಇಲ್ಲಿ ದೇವತೆಗಳ ಸನ್ನಿಧಾನ ಇದೆ, ಅಲ್ಲಿ ಗುರುಗಳ ಸನ್ನಿಧಾನ ಇದೆ. ಸಾಧಾರಣ ಕೊರೋನಾ ಸಂದರ್ಭದಲ್ಲಿ 2 ವರ್ಷ ಮಠದ ಬಾಗಿಲು ಬಂದಿತ್ತು. ಎಷ್ಟೋ ಮಠಗಳಿಗೆ ನಡೆಯೋದು ಕಾಲ ಕಠಿಣ ಆಗಿತ್ತು. ಆದರೆ ಗುರುಗಳ ಅನುಗ್ರಹ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಯಾರಿಗೂ ಒಂದು ಪೈಸೆ ಕೇಳೋ ಸಂದರ್ಭ ನಮಗೆ ಬರಲಿಲ್ಲ. ಯಾರ್ಯಾರು ನಾವೇ ಬ್ಯಾಂಕಿನಲ್ಲಿ ಹಾಕಿದ್ದೇವೆ ರೀ, ನಾವು ನೋಡ್ತೀವಿ ಅಂತೇಳಿ ಅಂದರೆ ಅವರನ್ನು ನಂಬಿ ನಾವು ಇದ್ದದರಿಂದಾಗಿ ಇವತ್ತು ನಾವು ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯತೆ ಇದೆ. ಏನು ಅಂತಿಕೊಂಡಂತಂದರೆ, ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ. ಗುರುಗಳನ್ನು ನಂಬಿ, ವಾಯುದೇವರನ್ನು ನಂಬಿ, ಆನಂತರ ವೆಂಕಟೇಶ ದೇವರನ್ನು ನಂಬಿ ನಾವು ಬೇಡಿದ್ದನ್ನು, ಈ ಬೇಡಿದಿರ್ತಕ್ಕಂಥ ಪದಾರ್ಥಗಳನ್ನು ತಪ್ಪದೇ ಕೊಡ್ತಾರೆ. ಅದರ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಬರೀ ನಾವು ಬೇಡಿದ್ದು ಲೌಕಿಕ ಅಷ್ಟೇ ಅಲ್ಲ, ಶ್ರೀರಾಘವೇಂದ್ರ ಸಕಲ ಪ್ರದಾತ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಕಲ ಅಂತಂದರೆ ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥರಾಗಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳವರು, ಅಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಇರ್ತಕ್ಕಂಥವರು. ಅಂಥವರ ಈ ಮಧ್ಯಾರಾಧನೆಗೆ ನೀವೆಲ್ಲ ಭಕ್ತರು ಬಂದಿದ್ದೀರಿ, ಶ್ರದ್ಧೆಯಿಂದ ಇಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಆ ನಂತರ ರಥೋತ್ಸವದಲ್ಲಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ, ನಿಮ್ಮೆಲ್ಲರ ಸಮಸ್ಯೆಗಳನ್ನು ದೂರ ಮಾಡಿ, ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ, ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ತಿಳ್ಕೊಂಡಂತೇಳಿ ಮತ್ತು ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇದೇ ರೀತಿಯಾಗಿ ನಾಳಿನ ದಿವಸ ಕೂಡ ಉತ್ತರಾರಾಧನೆ ಇದೆ, ನೀವು ಅದನ್ನು ತಪ್ಪದೇ ಬನ್ನಿ. ಇವರ ಮಹಿಮೆ ಇಷ್ಟೇ ಅಲ್ಲ, ಇವರು ಮಠದ ಗ್ರಂಥ 3 ದಿನಗಳಿಂದ ನಾವು ಅವರು ಬರೆದ ಸರ್ವಸಮರ್ಪಣ ಗ್ರಂಥದ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಇವತ್ತು ನಾನು ಹೇಳೋದಿಲ್ಲ, ಈಗಾಗಲೇ ವೇಳೆ ಭಾಳ ಆಗಿದೆ. ಅದು ಇವತ್ತು ಹೇಳಬೇಕಾದದ್ದನ್ನು ಇವತ್ತಿನ ಬೆಳಗಿನ ಇದರಲ್ಲಿ ನಾನು ಪ್ರವಚನ ಕಳಿಸಿದ್ದೇನೆ. ತಪ್ಪದೇ ಆನಂದ ವಿಹಾರ ವಿದ್ಯಾಲಯ ಯೂಟ್ಯೂಬಿಗೆ ಹೋಗಿ ಸರ್ವ ಸಮರ್ಪಣ ಗದ್ಯದ ಸಂದರ್ಭದಲ್ಲಿ ಇದನ್ನು ಪೂರ್ತಿಯಾಗಿ ಕೇಳಿ, ಮತ್ತು ಉಳಿದದ್ದೆಲ್ಲ ನಾಳೆ ಮತ್ತಿದ್ದಾಗಲೇ ಮುಂದೆ ನಾನು ಕೊಡ್ತೇನೆ.
ಆದರೆ ಅಂಥ ಒಂದು ಅದ್ಭುತವಾದ ಗ್ರಂಥವನ್ನು ಅತಿ ಸಣ್ಣ ಗ್ರಂಥ ಆದರೆ ಎಷ್ಟು ವಿಶಾಲವಾದ ಅರ್ಥವನ್ನು ಇಟ್ಟುಕೊಂಡು ಹೇಳಿದ್ದಾರೆ. ಅಂಥ ಅದ್ಭುತವಾದ ಗುರುಗಳನ್ನು ನಂಬೋಣ, ಅವರ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಇನ್ನೊಮ್ಮೆ ಮರೀಚೆ ಗುರುಗಳಂತೆಲ್ಲರೂ ಹಾಡು ಹೇಳಿ ಈ ಕಾರ್ಯಕ್ರಮವನ್ನು ಸಂಪಾದನೆ ಸಮಾಪ್ತಿ ಮಾಡೋಣ.